ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇವತ್ತಿನ ಒಂದು ವಿಡಿಯೋ ಬಂದು ಇವತ್ತು ಮಂಗಳವಾರದ ಒಂದು ವಿಡಿಯೋ. ಅಂದರೆ ಇವತ್ತು ರಥಸಪ್ತಮಿ. ಸೊ ನಮ್ಮ ಸೂರ್ಯ ಭಗವಾನ್ಗೆ ಪೂಜೆ ಮಾಡುವಂತಹ ದಿನ ಇವತ್ತು. ನಾವು ಕೂಡ ಮನೆಯಲ್ಲಿ ನಮ್ಮ ಈಶ್ವರನಿಗೆ ಎಲ್ಲ ಪೂಜೆ ಮಾಡಿದ್ದೀವಿ, ಮಹಾಲಕ್ಷ್ಮಿಗೆ. ನಂತರ ತುಳಸಿ ಪೂಜೆ ಮಾಡಿದಾಗ ಕೂಡ ನಮ್ಮ ಸೂರ್ಯ ಭಗವಾನ್ಗೆ ಪೂಜೆ ಮಾಡಿದ್ದೀವಿ. ಸೊ ಎಲ್ಲರೂ ನೀವು ಕೂಡ ಪೂಜೆ ಮಾಡಿದ್ದೀರಾ ಇವತ್ತಿನ ದಿವಸ ಅಂತ ಕೂಡ ಹೇಳಿ. ಸೊ ಒಳ್ಳೆಯ ದಿವಸ ಇವತ್ತು ಅಂತಲೇ ಹೇಳಬಹುದು. ನಾನು ನೋಡಿ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಪೂರಿ ಮಾಡಿದ್ದೆ ಬೆಳಗ್ಗೆ, ನಂತರ ಮಧ್ಯಾಹ್ನ ಅನ್ನ ಸಾರು ಮಾಡಿದ್ದೆ. ಈಗ ನೈಟ್ಗೆ ಅನ್ನ ಸಾರು ನಂತರ ಮುದ್ದೆ ಎಲ್ಲ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ವಾಕಿಂಗೆಲ್ಲ ಆಯಿತು. ಇವತ್ತು ಸಂಜೆ ದೀಪ ಹಚ್ಚಿಬಿಟ್ಟು ವಾಕಿಂಗೆಲ್ಲ ನಾನು ಪಾರ್ಕ್ಗೆಲ್ಲ ಹೋಗಿ ಬಂದು, ಸೊ ಅದಾದಮೇಲೆ ಇವಾಗ ನಾನು ನೈಟ್ ರೊಟೀನ್ ಮಾಡಬೇಕು. ಸೊ ನನ್ನ ಫಸ್ಟ್ ಕೆಲಸ ಅಂತಂದರೆ ಪಾತ್ರೆ ಜೋಡಿಸೋದು. ನನಗೆ ಕಷ್ಟವಾದ ಕೆಲಸ ಅಂತಲೇ ಹೇಳ್ಬೋದು, ಬಟ್ ಇಷ್ಟಪಟ್ಕೊಂಡು ಮಾಡ್ತೀನಿ. ಇಷ್ಟಪಡಬೇಕು ಅಂತಂದರೆ ನಾನು ಕೆಲವು ಸಾಂಗ್ಸನ್ನು ಕೇಳಿಕೊಂಡು, ನನಗೆ ಇಷ್ಟವಾಗಿರೋ ಕತೆ ಅಥವಾ ಸ್ಟೋರೀಸ್ ಎಲ್ಲ ಕೇಳಿಕೊಂಡು ಸೊ ಪಾತ್ರೆ ಅರೇಂಜ್ ಮಾಡಿಬಿಟ್ರೆ ಮತ್ತು ತೊಳೆಯೋ ಪಾತ್ರೆ ಎಲ್ಲ ಒಂದು ಟಬ್ಗೆ ಹಾಕಿಬಿಟ್ರೆ ಒಂದು ಕೆಲಸ ಮುಗಿದೋಗುತ್ತೆ. ಸೊ ಅದಾದಮೇಲೆ ನಾವು ಅಡುಗೆ ಮಾಡ್ಬೋದು. ಸೊ 3 ಹೊತ್ತು ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ನಾವು ಅಡುಗೆ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೋಬೇಕು. ಸೊ ರೊಟೀನ್ ಕೆಲಸ ಆಗಿರೋದ್ರಿಂದ ನಮಗೂ ಸಮ್ಟೈಮ್ಸು ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿದರೆ ನೋಡಿ, ನಾವು ಏನೋ ಒಂದು ಟಿ ವಿ ನೋಡ್ತಾ ಅಥವಾ ಒಂದು ಸಾಂಗ್ಸ್ ಕೇಳ್ಕೊತ ಏನೋ ಒಂದು ಮಾಡ್ಕೊತ ನಾವು ಕಿಚನ್ ಕ್ಲೀನಿಂಗನ್ನು ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಪಾತ್ರೆ ಎಲ್ಲ ಡ್ರೈನ್ ಆಗಿತ್ತು. ನಾನು ತೇವ ಪಾತ್ರೆ ಯಾವತ್ತು ಅರೇಂಜ್ ಮಾಡಲ್ಲ ಫ್ರೆಂಡ್ಸ್, ತುಂಬ ಸರಿ ಹೇಳಿದ್ದೀನಿ ಅನಿಸುತ್ತೆ ನಿಮಗೆ. ಯಾಕೆಂದರೆ ವುಡ್ಡೆಲ್ಲ ಒಟ್ಟೋಗುತ್ತೆ, ನಾವು ಕಷ್ಟಪಟ್ಟು ವುಡ್ ವರ್ಕ್ ಎಲ್ಲ ಮಾಡಿಸಿರ್ತೀವಿ ಕಿಚನ್ಗೆ. ಸೊ ಅದೇ ಥರ ನಾವು ಮೇಂಟೆನೆನ್ಸ್ ಮಾಡಬೇಕು. ನಮ್ಗೆ ಈಸಿ ಆಗುತ್ತೆ ಅಂತ ತೇವ ಪಾತ್ರೆಯನ್ನು ತೊಗೊಂಡೋಗಿ ಜೋಡಿಸೋದು ಆ ಥರ ಯಾವತ್ತೂ ಮಾಡಬಾರ್ದು. ನಾನು ಯಾವತ್ತೂ ಅಷ್ಟೇ, ನಮ್ಮ ಮನೆ ಕಟ್ಟಿ ತುಂಬಾ ವರ್ಷ ಆಯಿತು. ಸೊ ಆದರೂ ಕೂಡ ನಾನು ಯಾವತ್ತೂ ಅಷ್ಟೇ ಡ್ರೈನ್ ಆಗಿರೋ ಪಾತ್ರೆ ಮಾತ್ರ ಜೋಡಿಸ್ತೀನಿ. ಇನ್ ಕೇಸ್ ಬೆಟ್ಟಿದ್ರೆ ನಾನು ಜೋಡಿಸೋಕ್ಕೆ ಹೋಗೋದಿಲ್ಲ. ಸೊ ಡ್ರೈನ್ ಆದಮೇಲೆ ನಿಧಾನವಾಗಿ ನಾನು ಅರೇಂಜ್ ಮಾಡ್ಕೋತೀನಿ. ಸೊ ನನ್ನ ಕಡೆಯಿಂದ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ಸ್ ಮಾಡಿ. ಅಡುಗೆಗಳು ಬೇಕಾ, ಅಥವಾ ವ್ಲಾಗ್ಸ್ ಬೇಕಾ, ಅಥವಾ ಕಿಚನ್ ಟಿಪ್ಸ್ ಬೇಕಾ, ಅಥವಾ ಕ್ಲೀನಿಂಗ್ ವಿಡಿಯೋ ಬೇಕಾ ಅಂತ ಕೇಳಿ. ನೀವು ಅನ್ಬೋದು, ನಿಮ್ಮ ಮನೆಗೆ ಮೇಯ್ಡ್ ಬರ್ತಾರಲ್ವ, ಕ್ಲೀನಿಂಗ್ ನೀವೇನು ಮಾಡ್ತೀರಾ ಅಂತ. ನೋಡಿ, ಇವಾಗ ನಾನು ಹೆಡ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಎಲ್ಲ ಕೇಳಿಕೊಂಡು ನನಗಿಷ್ಟವಾದಂತಹ ತೆಲುಗು, ತಮಿಳ್, ಕನ್ನಡ, ಹಿಂದಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನಾನು ಇನ್ನೊಂದು ಫೋನಲ್ಲಿ, ಒಂದು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇನ್ನೊಂದು ಮೊಬೈಲಲ್ಲಿ ಸಾಂಗ್ಸ್ ಕೇಳಿಕೊಂಡು ಕೆಲಸನ ಮುಗಿಸ್ತೀನಿ. ಸೊ ಅದರ ಜಾಗಕ್ಕೆ ಪ್ಲೇಟ್ಸು, ಕಪ್ಸು, ಬೌಲ್ಸು, ಸ್ಪೂನ್ಸ್, ನಂತರ ಈ ಥರ ಎಲ್ಲನೂ ಸೌಟ್ಸು, ಸ್ಪ್ಯಾಚುಲಾಸ್ ಅದರ ಜಾಗದಲ್ಲಿ ನಾವು ಅರೇಂಜ್ ಮಾಡಿಬಿಟ್ರೆ ಮತ್ತು ಅಡುಗೆ ಮಾಡಿದಾಗ ನಮಗೆ ನೀಟಾಗಿ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಇದು ಕಷ್ಟ ಗೊತ್ತಿಲ್ಲ ನನಗೆ, ಬಟ್ ನನಗಂತೂ ಪಾತ್ರೆ ಅರೇಂಜ್ ಮಾಡೋದು ತುಂಬ ಕಷ್ಟ. ಬಟ್ ಅಮ್ಮ ಊರಿಂದ ಬಂದಾಗ ಇದು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಮ್ಮ ಬಂದುಬಿಟ್ಟು ನೋಡಿ, ಇವಾಗ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ, ಸ್ವಲ್ಪ ಇದೆ ಅರೇಂಜ್ ಮಾಡೋದು. ಸ್ವಲ್ಪ ಜೊತೆ ಮಾತಾಡೋಣ ಅಂತ ಹೇಳಿಬಿಟ್ಟು ನಿಂತ್ಕೊಂಡೆ. ತುಂಬ ಹೊತ್ತು ಮಾತಾಡೋಕ್ಕೂ ನಮಗೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ನಮ್ಮಮ್ಮ ಅಂದರೆ ಇಲ್ಲಿ ಯಾವತ್ತಾರು ಬಂದರೆ ಡೈಲಿ ಪಾತ್ರೆ ಅಮ್ಮನೇ ಅರೇಂಜ್ ಮಾಡೋದು. ಬಟ್ಟೆ ಕೂಡ ಅಷ್ಟೇನೆ, ಅವೆರಡೂ ಕೆಲಸ ಅಮ್ಮ ಕೂತ್ಕೊಂಡು ಜಾಗದಲ್ಲಿ ಮಾಡ್ಕೋತಾರೆ. ಸೊ ಇನ್ನು ಇವಾಗ ನಾನೇ ಎಲ್ಲ ಕಿಚನ್ ಅರೇಂಜ್ ಎಲ್ಲ ಮಾಡ್ಕೊಬೇಕು. ಒಂದು ಟಬ್ ಆಯಿತು, ಇನ್ನೊಂದು ಟಬ್ ತೊಗೊಂಡಿದ್ದೀನಿ ನೋಡಿ. ಇರುತ್ತೆ ಪಾತ್ರೆಗಳು, 3 ಹೊತ್ತು ಅಡುಗೆ ಮಾಡ್ತೀವಲ್ವ, ಸೊ ತೊಳೆಯೋದು, ಬಳಿಯೋದು ಎಲ್ಲ ಮಾಡ್ಕೊತಾ ಇರ್ತೀವಿ. ನಾವು ಹೆಣ್ಮಕ್ಳು ಮನೆಯಲ್ಲಿರೋದ್ರಿಂದ ರೊಟೀನ್ ಕೆಲಸ ಅಂತಲೇ ಹೇಳ್ಬೋದು. ಸೊ ನಮ್ಮ ಕಷ್ಟ ಅಂದರೆ ಇಷ್ಟ ಇಲ್ಲದೆ ಏನೋ ಒಂದು ನಾವು ಸಾಂಗ್ಸ್ ಕೇಳೋದು, ಸಾಂಗ್ಸ್ ನೋಡೋದು ಆ ಥರ ಹಾಕ್ಕೊಂಡು ಮಾಡಿದಾಗ ನಮಗೂ ಕೂಡ ಕೆಲಸ ಮಾಡ್ದಂಗೆ ಅಂತ ಅನಿಸುತ್ತೆ. ಸೊ ಈ ಥರ ಎಲ್ಲ ಅರೇಂಜ್ ಆಗಿದೆ. ಇವತ್ತು
ರಥಸಪ್ತಮಿ ಆಗಿರೋದ್ರಿಂದ ರಥಸಪ್ತಮಿ ತುಂಬ ಜನ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತಾರೆ. ಮಂಗಳವಾರ ಆಗಿದ್ದರಿಂದ ತುಂಬ ಜನ ಫಾಸ್ಟಿಂಗ್ ಕೂಡ ಇರ್ತಾರೆ. ಅವರವರ ಶಕ್ತಿಗೆ ಅನುಸಾರವಾಗಿ ಎಲ್ಲ ಉಪವಾಸ ಇರ್ಬೋದು, ಸೊ ಏನೋ ಒಂದು ಮಾಡ್ಕೊಂಡು ಬರ್ತಾರೆ. ಸೊ ಆ ಥರ ಇರುತ್ತೆ. ಅದಾದಮೇಲೆ ಮಹಾಶಿವರಾತ್ರಿ ಹಬ್ಬ ಬರುತ್ತೆ. ನಾವು ಶಿವರಾತ್ರಿ ಹಬ್ಬಕ್ಕೆ ಫಾಸ್ಟಿಂಗ್ ಕಂಪಲ್ಸರಿ ಇದ್ದೇ ಇರ್ತೀನಿ ನಾನು. ಪ್ರತಿ ವರ್ಷ ನಮ್ಮ ಈಶ್ವರನ ಒಂದು ಹಬ್ಬದ ದಿವಸ ಅಂತಲೇ ಹೇಳ್ಬೋದು ಮಹಾಶಿವರಾತ್ರಿ. ಜಾಗರಣೆ ಇರೋದಿಲ್ಲ, ಯಾಕೆಂದರೆ ಒಬ್ಬರು ಇರಬೇಕಲ್ವ, ಹಾಗಾಗಿ ಜೊತೆಗೆ ಯಾರಾದರೂ ಇಬ್ಬರೇ ಇರಬಹುದು. ಬಟ್ ಉಪವಾಸ ಅಂತ ಇರ್ತೀನಿ, ಬೆಳಗ್ಗೆಯಿಂದ ನೈಟ್ ತನಕ ಇದ್ದು ಮತ್ತು ಮಾರನೇ ದಿವಸ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಎಡೆ ಹಾಕಿಬಿಟ್ಟು ಉಪವಾಸ ಬಿಡೋದು. ಅದು ಅಮ್ಮನ ಮನೆಯಲ್ಲಿ ನಾನು ಕಲ್ತ್ಕೊಂಡಂತಹ ಇದೊಂದು. ಅತ್ತೆ ಮನೇಲಿ ಅಷ್ಟೊಂದು ಮಾಡಲ್ಲ, ಅಮ್ಮ ಮನೆಯಲ್ಲಿ. ಅಮ್ಮ ಕೂಡ ಮಾಡ್ತಾರೆ ಈ ಒಂದು ಹಬ್ಬನ. ಸೊ ಹಾಗಾಗಿ ನಾನು ಕೂಡ ಉಪವಾಸ ಇರ್ತೀನಿ. ಸೊ ನನ್ನ ಕಡೆಯಿಂದ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಆ ಥರ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ರೆಸಿಪೀಸ್ ಬೇಕಾ, ಅಂದರೆ ಅಡುಗೆಗಳು ಬೇಕಾ, ವ್ಲಾಗ್ಸ್ ಬೇಕಾ, ಅಥವಾ ಕಿಚನ್ ಟಿಪ್ಸ್ ಬೇಕಾ, ಏನು ಬೇಕು ಅಂತ ಹೇಳಿ. ಸೊ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ. ಸೊ ಮತ್ತೆ ನೋಡಿ, ಇವಾಗ ಮತ್ತೇನೊಂದು ಸಾರಿ ಇಯರ್ಫೋನ್ನ ಅಂದರೆ ಹೆಡ್ಫೋನ್ ಹಾಕ್ಕೊಂಡು ನಾನು ಆಲ್ಮೋಸ್ಟ್ ಕೆಲಸ ಮಾಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಕೆಲಸ ಮುಗಿಸ್ತೀನಿ. ಫ್ರೆಂಡ್ಸ್, ಇದೆ ಇವತ್ತಿನ ಒಂದು ಕೆಲಸ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.